ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯ ಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯ ಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ನಿಮ್ಗೊಂದು ಪ್ರಶ್ನೆ. ಈ ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್, ಈಗ ಒಂದು ವಾರದಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಇದಾಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನಗೆ ಮಾಸ್ ಹೀರೋ ಒಬ್ಬರೇ, ನನಗೆ ಅಪ್ಪ ಅಲ್ಲ ಇವಾಗ ಚಿತ್ರರಂಗದಲ್ಲಿ ಆಗ್ತಾ ಇರೋದು, ಸ್ಯಾಂಡಲ್ವುಡ್ ಅಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋಂಥ ವಾರ್ಗಳು, ಅದ್ರ ಬಗ್ಗೆನೇ ಕೇಳಿ. ಅದೇ ಜನಗಳಿಗೆ ಕೇಳಬೇಕು ಸರ್. ಹೇಳಿದ್ರಲ್ಲ ಸರ್, ಈಗ ಏನು ಹೇಳಿದ್ರು ಅದು ಅಷ್ಟೇ. ಯಾವುದೇ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧಗಳನ್ನು ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ, ಪ್ರೀತಿಯನ್ನು ಜಾಸ್ತಿ ಮಾಡಿ, ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ, ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗ್ತೀವಿ. ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯ ಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯ ಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ನಿಮ್ಗೊಂದು ಪ್ರಶ್ನೆ. ಈ ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್, ಈಗ ಒಂದು ವಾರದಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಇದಾಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನಗೆ ಮಾಸ್ ಹೀರೋ ಒಬ್ಬರೇ, ನನಗೆ ಅಪ್ಪ ಅಲ್ಲ ಇವಾಗ ಚಿತ್ರರಂಗದಲ್ಲಿ ಆಗ್ತಾ ಇರೋದು, ಸ್ಯಾಂಡಲ್ವುಡ್ ಅಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋಂಥ ವಾರ್ಗಳು, ಅದ್ರ ಬಗ್ಗೆನೇ ಕೇಳಿ. ಅದೇ ಜನಗಳಿಗೆ ಕೇಳಬೇಕು ಸರ್. ಹೇಳಿದ್ರಲ್ಲ ಸರ್, ಈಗ ಏನು ಹೇಳಿದ್ರು ಅದು ಅಷ್ಟೇ. ಯಾವುದೇ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧಗಳನ್ನು ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ, ಪ್ರೀತಿಯನ್ನು ಜಾಸ್ತಿ ಮಾಡಿ, ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ, ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗ್ತೀವಿ. ಅಮ್ಮ ಅವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು. ಇದು 15ನೇ ವರ್ಷದ ಪುಣ್ಯ ಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯ ಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ನಿಮ್ಗೊಂದು ಪ್ರಶ್ನೆ. ಈ ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್, ಈಗ ಒಂದು ವಾರದಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಇದಾಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನಗೆ ಮಾಸ್ ಹೀರೋ ಒಬ್ಬರೇ, ನನಗೆ ಅಪ್ಪ ಅಲ್ಲ ಇವಾಗ ಚಿತ್ರರಂಗದಲ್ಲಿ ಆಗ್ತಾ ಇರೋದು, ಸ್ಯಾಂಡಲ್ವುಡ್ ಅಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋಂಥ ವಾರ್ಗಳು, ಅದ್ರ ಬಗ್ಗೆನೇ ಕೇಳಿ.
ಅದು ಜನಗಳಿಗೆ ಕೇಳಬೇಕು. ಸರ್ ಹೇಳಿದ್ರಲ್ಲ ಸರ್ ಈಗ ಏನು ಹೇಳಿದ್ರು ಅದು ಅಷ್ಟೇ ಯಾವುದೇ ಥರದ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧಗಳನ್ನು ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ, ಪ್ರೀತಿಯನ್ನು ಜಾಸ್ತಿ ಮಾಡಿ, ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ, ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗ್ತೀವಿ. ಅಮ್ಮವರು ಈಗಾಗಲೇ ಹೇಳಿದ್ದಾರೆ 15 ವರ್ಷಗಳಾದವು, ಇದು 15ನೇ ವರ್ಷದ ಪುಣ್ಯಸ್ಮರಣೆ. ಅಭಿಮಾನಿಗಳು ಪ್ರತಿ ವರ್ಷ 2 ಬಾರಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ, ನಮ್ಮ ಜೊತೆಲಿರ್ತಾರೆ. ಅವರ ಹುಟ್ಟುಹಬ್ಬ ಹಾಗೆಯೇ ಅವರ ಪುಣ್ಯಸ್ಮರಣೆಯನ್ನು ತುಂಬ ವಿಜೃಂಭಣೆಯಿಂದ ಜೊತೆಗೆ ತುಂಬ ಸಕಾರಾತ್ಮಕವಾಗಿ ಅರ್ಥಪೂರ್ಣವಾಗಿ ನಡೆಸ್ತಾರೆ. ನಿಜಕ್ಕೂ ಈ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನಾನು ಅಪ್ಪ ಅವ್ರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸರ್ ನಿಮ್ಗೊಂದು ಪ್ರಶ್ನೆ, ಈ ಬಾಸಿಸಮ್ ಮಾಸಿಸಮ್ ಒಂದು ವಾರ್ ಶುರುವಾಗಿದೆ ಸರ್ ಈಗ ಒಂದು ವಾರದಿಂದ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಇದಾಗಿದೆ. ಸೊ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನನಗೆ ಮಾಸ್ ಹೀರೋ ಒಬ್ಬರೇ, ನನಗೆ ಅಪ್ಪ ಕೇಳಂಗಿಲ್ಲ ಸರ್, ದಯವಿಟ್ಟು ಅಲ್ವಾ? ಕೇಳಲೇಬೇಡಿ ಸರ್. ಅಲ್ಲ ಇವಾಗ ಚಿತ್ರರಂಗದಲ್ಲಿ ಆಗ್ತಾ ಇರೋದು, ಸ್ಯಾಂಡಲ್ವುಡ್ಡಲ್ಲಿ ಆಗ್ತಾ ಇರೋಂಥ ಪರಿಸ್ಥಿತಿ, ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರೋಂಥ ವಾರ್ಗಳು, ಅದ್ರ ಬಗ್ಗೆನೇ ಕೇಳಿ. ಅದು ಜನಗಳಿಗೆ ಕೇಳಬೇಕು. ಸರ್ ಹೇಳಿದ್ರಲ್ಲ ಸರ್ ಈಗ ಏನು ಹೇಳಿದ್ರು ಅದು ಅಷ್ಟೇ ಯಾವುದೇ ಥರದ ಈ ಥರದ ಒಂದು ಯುದ್ಧ ಆಗಕೂಡ್ದು. ಯಾಕಂತಂದರೆ ಚಿತ್ರರಂಗ ಅಂತಂದರೆ ಅದರಲ್ಲಿ ಪ್ರತಿಯೊಬ್ಬ ಕಲಾವಿದರು ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಈ ಥರದ ಯುದ್ಧಕ್ಕೆ ನಾವು ಅವಕಾಶ ಕೊಡಬಾರ್ದು. ಆದರೆ ಅಭಿಮಾನಿಗಳ ಪ್ರೀತಿ ಅವರು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ತೋರಿಸ್ಕೊಳ್ತಾರೆ. ಅಭಿಮಾನಿಗಳಲ್ಲಿ ಪ್ರತಿಯೊಬ್ಬ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಚಿತ್ರರಂಗ ಒಂದೇ, ನಾವೆಲ್ಲ ಕಲಾವಿದರು ಒಂದೇ, ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಂದೇ, ನಾವೆಲ್ಲರೂ ಒಂದೇ ಕುಟುಂಬದವರು. ಹಾಗಾಗಿ ಆದಷ್ಟು ಯುದ್ಧಗಳನ್ನು ಹೋರಾಟಗಳನ್ನು ಕಮ್ಮಿ ಮಾಡಿ ಪ್ರೀತಿಯನ್ನು ಬೆಳೆಸಿ, ಪ್ರೀತಿಯನ್ನು ಜಾಸ್ತಿ ಮಾಡಿ, ಅದರಿಂದ ನಮ್ಮ ಚಿತ್ರರಂಗ ಬೆಳೆಯುತ್ತೆ, ಬೇರೆ ರಾಜ್ಯಗಳಿಗೂ ನಾವು ಮಾದರಿ ಆಗ್ತೀವಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.